ಆ ಕಲ್ಲು ಏನಾಯ್ತು? ಸುಣ್ಣದ ಕಲ್ಲ. ಇದು ಎದರಿಂದ? ಸಂಘದಿಂದ. ಯಾರ ಸಂಘ ಮಾಡ್ತೇವೆ ಅದು ಹಂಗೆ ಮಾಡಿಸ್ತದೆ. ಅಗ್ನಿಯ ಸಂಘ ಆ ಕಲ್ಲು ಮಾಡಿತು, ಅಗ್ನಿ ಏನು ಮಾಡಿತು? ಆ ಸಂಘ ಮಾಡಿದ ಕಲ್ಲನ್ನು ಸುಣ್ಣದ ಕಲ್ಲಾಗಿ ಮಾಡಿತು. ಅವ ಸರ್ವಜ್ಞ ಅಂತಾನ, ಅರಳೆದ ಅಂತಾನ, ಕಲ್ಲರಳಿ. ಅದೇ ಸುಣ್ಣದ ಕಲ್ಲು ತಗೊಂಡು ಪಾತ್ರೆ ಒಳಗೆ ಇಡ್ರಿ, ಅದರ ಮ್ಯಾಲೆ ಒಂದು ಈಸ ನೀರು ಚಿಮುಕಸ್ರಿ. ನೀರು ಹಾಕಿದ್ರಿ ಅಂದ್ರೆ ಅದು ಹೂವು ಅರಳದಂಗೆ ಹೆಂಗೆ ಬಿಚ್ಚುತ್ತದೆ. ಅದು ಮಾಡೋದವ್ರಿಗೆ ಗುರುತು. ಈಗಿನ ಮಂದಿ ಕೇಳಿದ್ರೆ ಅಯ್ಯ ಗೊತ್ತಿಲ್ಲ ಬಿಡ್ರಿ. ಯಾಕೆ? ಈಗಿನ ಕಾಲದೊಳಗೆ ಮನೆಗೆ ಸಾರಸ್ಲಾಕ ಸುಣ್ಣ ತರಂಗಿಲ್ಲ. ಹೊಲಸಾಗಬಾರ್ದಂತ ಬಣ್ಣ ಮಾಡ್ತಾರೆ. ಬಣ್ಣ ಹೊಲಸಾಗಬಾರ್ದಂತ ಲೋಲಿ ಚಿಂಚರಗತ್ತಲೆ ಹೊರಗೆ ಪತ್ರ ಹಾಕಿ ಅಡಿಗೆ ಮಾಡ್ತಾವು. ಹೊರಗಿನ ಅಡಿಗೆ ಈ ಮನೆಯಾಗ ತಂದು ಭಿಕ್ಷೆ ಬೇಡ ತಂದು ತಿಂದಂಗೆ ಇಲ್ಲಿ ತಿಂತಾವು. ಅದು ಅನ್ನಾಗಿ ಪರಿವರ್ತನೆ ಆಗೋದಿಲ್ಲ, ಕೂಳಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಜಡ್ಡ ಜಾಪತ್ರಿ ಭಾಳ ಬರ್ತದೆ. ನಾ ಅಪ್ಪಯ್ಯ ಹೋದೆ, ಅಪ್ಪಯ್ಯ ಕಾಪಾಡಲಿಲ್ಲ. ಅಪ್ಪಯ್ಯ ಹೇಳ್ಯ ನಾನು ಹೊರಗೆ ತಗಡು ಹಾಕಿ ಅಡಿಗೆ ಮಾಡ. ಮನಿ ಅಂದ ಬಳಿಕ ಮನೆಯೊಳಗೆ ಅಗ್ನಿ ಉರಿಬೇಕು. ಮನೆಯೊಳಗೆ ಅಗ್ನಿ ಉರಿಯಿತು ಅಂದ್ರೆ ಮನೆಯೊಳಗಿನ ಉಪದ್ರವಗಳು ನಾಶ ಆಗುತ್ತವೆ. ಅದಕ್ಕೆ ಹೋಮ ಅಂತ ಸುಡೋದು, ಸುಮ್ಮನೆ ಸುಡೋದಿಲ್ಲ. ಹೋಮ ಅಂತ ಸುಡೋದು ಅಂದ್ರೆ ಮನೆ ಕಟ್ಟುವಾಗ ಯಾವ ಜಾತಿಯಾರು ಕಟ್ಟ್ಯಾರೋ ಗೊತ್ತಿಲ್ಲ, ಯಾರು ಕಟ್ಟ್ಯಾರೋ ಗೊತ್ತಿಲ್ಲ. ಇಲ್ಲಿ ಜಾತಿ ತಾರತಮ್ಯ ನಾನು ಹೇಳೋದು. ಯಾವ ಸಂದರ್ಭದಲ್ಲಿ ಏನು ಮೈಲಿಗೆ ಮಾಡಿ ಕಟ್ಟ್ಯಾನೋ, ಮುಡುಚಟ್ಟಾಗಿ ಕಟ್ಟ್ಯಾನೋ, ಏನಾಗಿ ಕಟ್ಟ್ಯಾರೋ ಗೊತ್ತಿಲ್ಲ. ಏನೋ ತೊಂದರೆಗಳು ಈ ಮನೆಗೆ ಆಗಿರಬಹುದು. ಇನ್ನು ನಾವು ಮನೆಯೊಳಗೆ ಹೋಗುವಾಗ ಮನೆ ಶಾಂತಿ ಇತ್ತು ಅಂದ್ರೆ ನಮ್ಮ ಮನಸ್ಸು ಶಾಂತ ಆಗ್ತದೆ ತಿಳ್ಕೊಂಡು ಅಲ್ಲಿ ಅಗ್ನಿಯನ್ನು ಹೊತ್ತಿಸಿ ಹೋಮ ಮಾಡಿ ಅದನ್ನು ಶಾಂತಿ ಮಾಡ್ತಾರೆ. ಈ ಮನೆ ಶಾಂತಿ ಆಯ್ತು. ಈ ಮನೆ ಶಾಂತಿ. ಅಡಿಗೆ ಮನೆಯೊಳಗಿನ ಅಗ್ನಿ ಉರಿಲಿಲ್ಲ ಅಂದ್ರೆ, ಈ ದೇಹದ ಒಳಗಿನ ಜಠರಾಗ್ನಿ ಉರಿಯಲಿಲ್ಲ ಅಂದ್ರೆ ದೇಹ ಇರಲಿಕ್ಕೆ ಸಾಧ್ಯ ಇದೆಯೇನೋ? ದೇಹದ ಒಳಗಿನ ಜಠರಾಗ್ನಿ ಉರಿತಿತ್ತು ಅಂದ್ರೆ ಅಲ್ಲಿ ಶಾಖ ಎಷ್ಟಿರಬೇಕೋ ಅಷ್ಟಿತ್ತು ಅಂದ್ರೆ ದೇಹದ ಸಮತೋಲನ ಆಗುತ್ತದೆ. ಹಂಗೆ ಮನೆಯೊಳಗೆ ಅಗ್ನಿ ಉರಿಯಿತು ಅಂದ್ರೆ ಮನೆಯೊಳಗಿನ ಆರೋಗ್ಯ ಏನು ಕಾಪಾಡಬೇಕಾಗಿತ್ತು ಅದು ಸಮತೋಲನ ಇರ್ತದೆ. ಇದು ಶಾಸ್ತ್ರಬದ್ಧವಾಗಿ ಅದನ್ನು ನಾವು ಮಾಡಂಗಿಲ್ಲ. ಅದಕ್ಕೆ ಈಗಿನ ಕಾಲದ ಮಂದಿ ಏನು ಮಾಡ್ಯಾರ? ಬಣ್ಣ ಹಚ್ಚಿಬಿಟ್ಟಾರ, ಸುಣ್ಣದು ಗೊತ್ತಿಲ್ಲ. ಹಿಂದಿನ ಕಾಲದೊಳಗೆ ವಾರಕ್ಕೊಮ್ಮೆ ಅಡಿಗೆ ಮನೆಗೆ ಅಲ್ಲೇನು ಕಮಾನ್ ಇರ್ತಿತ್ತು ಅಲ್ಲೆಲ್ಲ ಸುಣ್ಣ ಹಚ್ತಿದ್ರು ಹೆಣ್ಮಕ್ಳು. ಸುಣ್ಣು ಸಿಗ್ಲಿಕ್ಕಂದ್ರೆ ಹಾಳ ಮಣ್ಣು ತಂದು ಹಾಳ ಮಣ್ಣ ಸಾರಿಸ್ತಿದ್ರು. ಪಾತಾಳಂಕಣಂತ ಆ ಅಡಿಗೆಯ ಒಲಿ ಮುಂದೆ ತಗ್ಗ ಮಾಡಿ ಅಲ್ಲಿ ಹೆಂಡಿ ರಾಡಿ ಸಾರಿಸ್ತಿದ್ರು. ಈಗ ಅಯ್ಯ ಹೆಂಡಿ ಯಾರು ಹಿಡಿಬೇಕು ಬಿಡು. ನಾವು ರೈತರು ಎಂಥವ್ರು ಆಗ್ಯಾವೆ ಅಂದರೆ ಹೆಂಡಿ ಕಸ ಮಾಡಬೇಕಾದ್ರೆ ಸಲಿಗೆ ತೊಗೊಂಡು ಬೆಳಿಬೇಕು. ಸಲಿಕೆ ಅದಾವ್ರಿ ಕೆಲವೊಂದು ಕಡೆ, ನಿಮ್ಮಲ್ಲಿ ಅದಾವೋ ಇಲ್ಲೋ ಗೊತ್ತಿಲ್ಲ. ಹೇಳೋ ತಾತ್ಪರ್ಯ ಏನು ಅಂದ್ರೆ, ಕಾಲ ಕೆಟ್ಟದ ಅಂತ ಹೇಳ್ತೀವಲ್ಲ, ಕಾಲ ಕೆಟ್ಟಿಲ್ಲ, ನಾವು ಕೆಟ್ಟೆ. ನಾವು ಏನನ್ನ ಮಾಡಬೇಕು ಅದನ್ನು ಮಾಡಲ್ಲೇ, ಯಾವ ರೀತಿ ಮಾಡಬೇಕು ಪಾಲಿಸಲ್ಲೇ. ಹೌದಲ್ಲ ಹೇಳಿ? ಒಮ್ಮೆರೆ ವಿಚಾರ. ಹಿಂದಿನ ಕಾಲದೊಳಗೆ ನಾವು ಸಣ್ಣವರಿದ್ದಾಗ ರೈತರು ಹೊಲದೊಳಗೆ ಹೆಜ್ಜೆ ಇಡಬೇಕಾದ್ರೆ ಹೊಲದ ದಂಡಿಗೆ ಪಾದರಕ್ಷೆ ಅಲ್ಲಿ ಬಿಟ್ಟು ಬರಿಗಾಲೇ ಹೊಲದಾಗ ಹೋಗ್ತಿದ್ರು. ರಾಶಿ ರಬಡಿ ಮಾಡುವಾಗ ಬಿತ್ತುವಾಗ ತಲೆ ಮೇಲೆ ಟೊಪಿಗೆ ಅಥವಾ ರುಂಬಾಲ ಏನಾದರೂ ಟಾವೆಲ ಇರದೇ ಇದ್ರೆ ಹೊಲದಾಗ ಬಂದ್ರೆ ಹಿರಿಯರು ಹೊಡೆದು ಬಿಡೋರು ಅವರು. ಈಗೆಲ್ಲದ ಬಕ್ಕ ನೆತ್ತಿಲೆ ರೈತ, ರಾಕ್ಷಸಗತ್ತಲೆ ಹೋದರು ಟ್ಯಾಕ್ಟರ್ಗಳು. ಅದನ್ನು ಬಿಟ್ಟರೆ ಏನಿಲ್ಲ. ಹೇಳೋದೇನು ಅಂತಂದ್ರೆ ಸರ್ವಜ್ಞನ ಕಳಕಳಿಯ ಮಾತುಗಳು. ಇದು ಸಿದ್ಧಾಂತ ಮತ್ತು ಲಕ್ಷ್ಯಾರ್ಥ ಅಂತ ಎರಡು ಅರ್ಥಗಳು. ಸರ್ವಜ್ಞ ಹೇಳುವಂಥ ಸಿದ್ಧಾಂತ ನೋಡಿದಾಗ ಸುಣ್ಣದ ಸಂಸ್ಕಾರವನ್ನು ಉಪದೇಶ ಮಾಡ್ತಾನ. ಕಲ್ಲಿಗೆ ಉಪದೇಶ ಸಂಸ್ಕಾರ ಆಯಿತು, ಸಂಘ ಆಯಿತು,
ಕಲ್ಲು ಅರಳಿತು, ಹೂವಾಯಿತು, ಮನೆಗೆ ಬೇಕಾಯಿತು, ಎಲೆ ಅಡಿಕೆ ತಿನ್ನೋರಿಗೆ ಬೇಕಾಯಿತು, ಈಗಂತರೂ ತಂಬಾಕು ತಿನ್ನೋರಿಗೆ ಬೇಕಾಗ್ಯದ. ಎಲ್ಲರಿಗೂ ಬೇಕಾಗಿ ಇಷ್ಟೇ ಅಲ್ಲಪ್ಪ, ಅಪ್ಪಯ್ಯ ಸ್ವಾಮಿಯ ಶಿಖರಕ್ಕೆ ಬೆಳಕಾಗಿ. ಏನು ಅದ್ಭುತ ಮಾತು! ಅಪ್ಪಯ್ಯ ಸ್ವಾಮಿ ಮಲ್ಲಿಕಾರ್ಜುನನ ಶಿಖರಕ್ಕೆ. ಶಿಖರ ಅಂದ್ರೆ ಏನು? ಗೋಪುರ. ಗೋಪುರಕ್ಕೆ ಬೆಳಕಾಗ್ಯದಂತೆ. ಗೋಪುರಕ್ಕೆ ಹೇಗೆ ಬೆಳಕಾಗ್ಯದ? ಅನುಭವಕ್ಕೆ ಬರ್ತದ್ರಿ ಶರಣರು. ಗೋಪುರಕ್ಕೆ ಬೆಳಕಾಗ್ಯದಂತೆ. ಒಪ್ಪೋಬೋದ? ಹೇಗೆ? ನಮ್ಮ ಅನುಭವಕ್ಕೆ ಬರ್ಬೇಕು. ಮತ್ತು ಚಿಂತೆ ಮಾಡಬೇಡ್ರಿ, ಸಿದ್ಧಾರೂಢರು ಪುರಾಣ ಬಿಟ್ಟು ಇದನ್ನ ಯಾಕೆ ಹೇಳ್ಯಾರಂತ. ಫೌಂಡೇಶನ್ ಇವೆಲ್ಲ ಮೊದಲು ಒಂದೊಂದು ಕಡೆ ಹಿಂಗಾರೆ ಒಂದೊಂದು ಊರಾಗ ಯಾರು ಪುರಾಣ ಹಚ್ಚಿರ್ತೇವೆ ಒಂದೇ ದಿನ ಬರೀ ಅದು ಚಲೋ ಆಗೇ ಬಿಡ್ಬೇಕಂತ. ಅವ್ರದ್ದು ಚಲೋ ಆಗ್ಬೇಕು. ಅದು ಹಾಗಿರಂಗಿಲ್ಲ. ಮನೆ ಕಟ್ಟಬೇಕಾದ್ರೆ ಒಮ್ಮೆ ಮನೆ ಕಟ್ತಿರೋ ತಳಪಾಯ ಹಾಕ್ತಿರೋ? ಮನೆ ಕಟ್ಟಬೇಕಾದ್ರೆ ಮೊದಲು ತಳಪಾಯ ಇರಬೇಕು. ತಳಪಾಯ ಗಟ್ಟಿತ್ತು, ಮನೆ ಗಟ್ಟಿಬಿಟ್ಟು ನಿಲ್ತು. ತಳಪಾಯ ಗಟ್ಟಿರಲಿಲ್ಲ, ಮನೆ ಕುಸ್ಕೊಂಡು ಬೀಳುತ್ತದೆ. 1 ತಿಂಗಳು ನಾವು ಮನೆ ಕಟ್ಟಬೇಕಾಗ್ಯದ ಶ್ರಾವಣ ಮಾಸದ. ಎಂಥ ಮನೆ? ಮಹಾಮನೆ ಕಟ್ಟಬೇಕಾಗ್ಯದ. ಬರೇ ಮನೆ ಅಲ್ಲ, ಅದು ಮಹಾಮನೆ. ಮಹಾಮನೆ. ಆ ಮಹಾಮನೆ ಗಟ್ಟಿಮುಟ್ಟಾಗಿ ನಿಲ್ಲಬೇಕಾಗಿತ್ತಂದ್ರೆ ಫೌಂಡೇಶನ್ ಗಟ್ಟಿರಬೇಕು. ಇದು ಎಲ್ಲರಿಗೂ ಬೇಕಾಗಿದೆ. ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕು ಹೆಂಗಪ್ಪ ಅಂತ ಕೇಳಿದ್ರೆ, ಸುಣ್ಣ ಬೆಳಗಿರ್ತದಲ್ಲ, ಶಿಖರಕ್ಕೆ ಸುಣ್ಣ ಹಚ್ತಿದ್ರೆ ಅವಾಗ. ಈಗೆಲ್ಲ ನಾವು ಬಣ್ಣ ಮಾಡಿವಿ ಅಷ್ಟೆ. ಆ ಸುಣ್ಣ ಹೇಗಿರ್ತಿತ್ತು ಅಂತ ಕೇಳಿದ್ರೆ, ಅಮಾಸಿ ಕತ್ಲಿರೋದ್ಯಾಕೆ ಖರೆ ಊರು ಹೊರಗಲಿಂದ ಬರ್ಲಾಕತ್ರ, ಊರೊಳಗೆ ಶಿಖರ ಅಂದ್ರೆ ಎಲ್ಲದಕ್ಕಿಂತ ಎತ್ತರ ಕಾಣೋದು. ಅಮಾಸಿ ರಾತ್ರಿ ದೂರ್ಲಿಂದ ಬರ್ಲಾಕತ್ರು ಕೂಡ ದೂರ್ಲಿಂದ ಬೆಳಬೆಳ್ಳಗೆ ಅದು ಕಾಣಿಸ್ತದೆ. ಬಿಳಿಯ ಗುಣಧರ್ಮ ಹೊಳಪು ಕೊಡೋದು. ಬಿಳಿ ಗುಣಧರ್ಮ ಅದು ಹೊಳಪು ಕೊಡ್ತದೆ. ದೂರ್ಲಿಂದ ನೋಡಿದ್ರೆ ಗುರ್ತಾಗ್ತದೆ. ಊರು ಸಮೀಪ ಬತ್ ನೋಡಿ, ನಮ್ಮ ಶಿಖರ ಕಾಣ್ಲಕತ್ತಂದು ನೋಡೋರಂತ. ಅದಕ್ಕೆ ಅವ ಸರ್ವಜ್ಞ ಹೇಳ್ದ, ಶಿಖರಕ್ಕೆ ಬೆಳಕಾಗಿ. ಅದು ಬೆಳಕು ಕೊಟ್ಟದು. ನಮ್ಮ ನಿಮ್ಮ ಅನುಭವ ನೋಡಿದ್ರೆ ಅಮಾವಾಸ್ಯೆ ಕತ್ತಲ ದಿನ ಎದುರಿಗೆ ಎಲ್ಲರ ರಸ್ತಾದಾಗ ಹೊಂಟಿರ್ಬೇಕು, ಕೈಯಾಗ ಬ್ಯಾಟ್ರಿ ಇರಬಾರ್ದು, ಎದುರಿಗೆ ಯಾರಾದರೂ ಬರಬೇಕು. ಎಂಥವ್ರು? ಕಲರ್ ಅರ್ಬಿ ಹಾಕ್ಕೊಂಡವ್ರು ಬರಬೇಕು. ಗಾಡಿಗೆ ಲೈಟ್ ಹಚ್ಕೊಂಡು ಹೊಂಟಿರ್ತೇವೆ, ಗಾಡಿ ತೊಗೊಂಡು ಎದುರಿಗೆ ಬರೋರು ಕಲರ್ ಡ್ರೆಸ್ ಹಾಕೊಂಡು ಬಂದವ್ರು ಕಾಣಂಗಿಲ್ಲ. ಒಬ್ಬರೇ ಹೋಗಾಗ ಯಾರಾದರೂ ಬಂದ್ರೆ ಅವ್ರಿಗೆ ಯಾವಾಗರೇ ಹಾಯ್ದಾಗ ಗೊತ್ತು ಯಾರೋ ಅದಾರ ಇವರು. ಆದರೆ ಎದುರಿಗೆ ಬಿಳಿ ಅಂಗಿ ಹಾಕ್ಕೊಂಡು ಬಿಳಿ ವಸ್ತ್ರ ತೊಟ್ಟುಕೊಂಡು ಬರುವಂಥ ಮನುಷ್ಯ ಇದ್ದ ಅಂದರೆ, ಬ್ಯಾಟ್ರಿ ಇರಲಿಲ್ಲ ಅಂದರೂ ಕೂಡ ದೂರದಿಂದ ಗುರ್ತಾಗ್ತದೆ, ಯಾರೋ ಬಂದಂಗೆ ಆಗ್ತದೆ, ಯಾರೋ ಕಂಡಂಗೆ ಆಗ್ತದೆ. ಅನ್ನಿಸ್ತದ ಇಲ್ಲೋ? ಅನುಭವಕ್ಕೆ ಬರ್ತದಿಲ್ಲ ನಿಮಗೆ? ಇದು ಸತ್ಯನಾ? ಅದಕ್ಕೆ ಸರ್ವಜ್ಞ ಹೇಳಿದ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ. ಬಲ್ಲವರು ಹೇಳಿ ಸರ್ವಜ್ಞ ಅಂದ್ರೆ ಈಗೇನು ಒಡೆದು ಹೇಳೋದೇವಲ್ಲ, ಇದು ಬಲ್ಲವ್ರು ತಿಳ್ಕೋರಿಪ್ಪ. ಇದನ್ನು ಹೇಳಂದಿದ್ದಾವ, ಈಗ ನಾವ ಹೇಳ್ಬೇಕಷ್ಟೆ. ಯಾಕಿದನ್ನು ಹೇಳದೆ ಅಂದ್ರೆ ಪುಣ್ಯಾತ್ಮರೇ, ಗಟ್ಟಿಯಾಗಿರುವಂಥ ಒಂದು ಕಲ್ಲು ಸತ್ಸಂಗದಿಂದ, ಒಂದು ಸಂಸ್ಕಾರದಿಂದ ಅದು ಪರಿವರ್ತನೆಯಾಗಿ ಬಿರುಸನ್ನ ಹೋಗಿ ಮಿದುವನ್ನ ಮಾಡಿಕೊಂಡು ಹೂವಿನಂತೆ ಅರಳಿ ಇಷ್ಟೆಲ್ಲ ಕೆಲಸಕ್ಕೆ ಒಂದು ಕಲ್ಲು ಬರ್ತದಂದ ಬಳಿಕ ಪರಿಜ್ಞಾನ ಇರುವಂಥ, ಇದು ಹೌದು ಇದು ಅಲ್ಲ ಅನ್ನುವಂಥ, ಇದು ಖರೆ ಇದು ಸುಳ್ಳು ಅನ್ನುವಂಥ, ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಅನ್ನುವಂಥ ಪ್ರಜ್ಞೆ ಎನ್ನುವಂಥ ಮಾನವರಾಗಿರುವಂಥ ನಾವುಗಳು ಸತ್ಸಂಗವನ್ನು ಮಾಡಿದರೆ ನಾನು ಜಗತ್ತಿಗೆ ಉಪಕಾರ ಆಗದೇ ಇರುತ್ತೇನೆಯೇ? ಜಗತ್ತಿಗೆ ನಾನು ಉಪಕಾರ ಆಗಲಾರ್ದೇ ಇರುತ್ತೇನೆ. ಸತ್ಸಂಗ ಅದಕ್ಕೆ ಭಾಳ ಚಂದ ಹೇಳುತ್ತಾರೆ.
ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಏನದ ಆಮೇಲೆ? ಏನಿಲ್ಲ. ಈ ಸತ್ಸಂಗ ಹಂಗೆ ಮಾಡುತ್ತೆ. ಹಾಗಾದ್ರೆ ಈ ಸತ್ಸಂಗ ಶ್ರಾವಣ ಮಾಸದಲ್ಲಿ ಯಾಕಿಟ್ರು ಅಂತ ಕೇಳಿದ್ರೆ, ಶ್ರೇಷ್ಠವಾಗಿರುವಂಥ ಮಾಸದಲ್ಲಿ ಯಾವುದಾದರೂ ಇದ್ರೆ ಅದು ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡಿ ನಾವು ಏನಾಗಬೇಕಾಗ್ಯದ? ಸತ್ಸಂಗದಿಂದ ನಿಸ್ಸಂಗಿಯಾಗಬೇಕು. ಯಾವುದರ ನಿಸ್ಸಂಗಿ? ಇಲ್ಲಿ ಸತ್ಸಂಗ ಬಂತು ಅಂದ್ರೆ ದುಷ್ಟರ ಸಂಘ ನಿಸ್ಸಂಗಿ ಆಗ್ತದೆ. ಕಾಲೇ ಉಪರಾಟೆ ಇರ್ತಾವಲ್ಲ, ಕಟ್ಟಿ ಕೂತು ಮಾತಾಡ್ತಿರ್ತೇವಲ್ಲ, ಏನೋ 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 ಮಾತಾಡ್ತಿರ್ತೀವಿ. ಹೆಂಗೆ ಮಾತಾಡ್ತೇವೆ? ನಾನು ನೀವು ಇಬ್ಬರು ಕುಂತಿದ್ದೇವಂದ್ರೆ ಎದುರಿಗೆ ಯಾರೇ ಹಾಯ್ದು ಹೊಂಟರು, ಅಲ್ಲಿ ನಡೆದು ಹೊಂಟಿದ್ರು ಅಂದರೆ ಅವ್ರ ಬಗ್ಗೆನೇ ನಾವು ಮಾತಾಡೋದು. ನಾ ಎದಕ್ಕೆ ಹುಟ್ಟಿ ಬಂದೀನಿ, ನಂದೇನು ಕೆಲಸ, ಇಲ್ಲಿ ಊರೊಳಗೆ ಎದಕ್ಕೆ ಬಂದೀನಿ ಅಂತ ನಾನು ಮರಿತೀನಿ, ನಾ ಎದಕ್ಕೆ ಬಂದೀನಿ ಅಂತ ನೀವು ಮರೀತೀರಿ. ಇಬ್ಬರು ಮರತಲ್ಲಿ ಕೂತು ಮಾತಾಡಿದೇವೆ. ಒಂದು ಯಾರ್ದು ಮಾತಾಡಿದ್ದೇವೆ, ಹೋಗಿ ಕೆಲಸ ಮಾಡ್ಕೊಂಡು ಬಂದ, ಪಗಾರ ತೊಗೊಂಡು ಬಂದ. ನಮ್ಮದು ಪಗಾರು ಇಲ್ಲ, ಏನೂ ಇಲ್ಲ. ಮನೆಗೆ ಹೋದರೆ ಈಗ ಬಂದಿನೋ ಪಗಾರ ಎಲ್ಲಿ ಎತ್ತ ಅಂತಾರೆ. ಹೇಳೋ ತಾತ್ಪರ್ಯ ಏನು ಅಂದ್ರೆ, ಇನ್ನೊಬ್ಬರ ಚಿಂತೆ ನಿನಗೆ ಎತ್ತಕ್ಕೆ, ನಿನ್ನ ಚಿಂತೆ ನೀನು ಮಾಡು. ನನ್ನ ಚಿಂತೆ ನಾ ಮಾಡಬೇಕಲ್ಲ, ನಾ ಹೇಗದೀನಿ ಅಂತ ತಿಳ್ಕೋಬೇಕಲ್ಲ, ನಾ ಯಾವ ಸ್ಥಾನದಾಗದೀನಿ ಅಂತ ತಿಳ್ಕೋಬೇಕಲ್ಲ. ನನ್ನ ಅರಿವನ್ನು ನಾನು ಯಾವಾಗ ಮಾಡ್ಕೋತೇನೆಯೋ ಆವಾಗ ನಾನು ಉದ್ಧಾರ ಆಗ್ತೀನಿ, ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತಾರೆ ನೋಡ್ರಿ ಒಬ್ಬೊಬ್ರು ಆಡು ಭಾಷೆಗಳು. ನೀವು ಹೆಣ್ಮಕ್ಳು ಭಾಳ ಜಾಣ್ರಿ. ನೀವು ಏನಂತೀರಿ ಅಂದ್ರೆ, ಅಯ್ಯೋ ತಂದ ಗಂಗಾಳದಾಗ ಕತ್ತಿ ಬಿದ್ದೋದು, ಇನ್ನೊಬ್ರು ಗಂಗಾಳದಾಗ ನೊಣ ಹುಡುಕ್ತು ಅಂತೀರೇ ಇಲ್ಲ? ಯಾಕಂತೀರಿ ಅಂದ್ರೆ ಅವಂಗ ನೆಲೆ ಇಲ್ಲ, ಅವಾಗ ತೊಂದರೆ ಅದ. ಅಂಥದ್ರೊಳಗೆ ಇನ್ನೊಬ್ಬರದ್ದು ಮಾತಾಡಿ ಏನು ಮಾಡ್ತೀವಿ? ಏನು ಮಾಡ್ತೀವಿ? ಅದಕ್ಕೆ ಪುಣ್ಯಾತ್ಮರೇ, ಈ ಶ್ರಾವಣ ಮಾಸದಲ್ಲಿ ಇದರ ಉಪಯೋಗ ತಗೋರಿ. ಇದು ಹಗಲೆಲ್ಲ ಸಿಗೋದಲ್ಲ ಇದು. ಯಾಕಂದ್ರೆ ಇದು ಬಹು ದುರ್ಲಭ. ಇದು ಹಿಂದಿನ ಅನೇಕ ಜನ್ಮದ ಸುಕೃತ ಪುಣ್ಯ ಇದ್ದ ಕಾರಣ ಇದು ಒದಗಿ ಬಂದದೆ. ಇಲ್ಲ ಅಂದ್ರೆ ಒದಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಒದಗಿ ಬರ್ತದೆ? ಒದಗಿ ಬರೋದಿಲ್ಲ. ಒಂದು ಮಾವಿನ ಚಿಪ್ಪು, ಮಾವಿನ ಮರದ ಚಿಪ್ಪು, ಒಬ್ಬ ರೈತನ ತೋಟದೊಳಗೆ ಒಂದು ಮರ ಇತ್ತು, ಮಾವಿನ ಮರ. ಆ ಮಾವಿನ ಮರ ಹಣ್ಣು ಬಿಟ್ಟಿತ್ತು. ಆ ಕಾಯಿ ಹಣ್ಣಾಗಿ ಆ ಹಣ್ಣು ತುಂಬದಿಂದ ಬಿಚ್ಚಿ ನೆಲಕ್ಕೆ ಬಿತ್ತು. ನೆಲಕ್ಕೆ ಬಿದ್ದಾಗ ಆ ಹಣ್ಣದಲ್ಲಿ ಒಳಗಿರುವಂಥ ಚಿಪ್ಪು ಜಿಗಿದು ದೂರ ಹೋಗಿ ಬಿತ್ತು. ಅದು ಎಲ್ಲಿ ಬಿತ್ತು ಅಂದ್ರೆ ಆ ರೈತನ ಸೀಮಿಗಲ್ಲಂತಿರ್ತದಲ್ಲ, ಆ ಸೀಮಿಗಲ್ಲು ಸಮೀಪ ಹೋಗಿ ಬಿತ್ತು. ಏನದು? ಮಾವಿನ ಚಿಪ್ಪು. ಆವಾಗ ಆ ಸೀಮಿಗಲ್ಲು ಕೇಳುತ್ತೆ ಚಿಪ್ಪಿಗೆ, ನಕ್ಕ ಕೇಳುತ್ತೆ, ಎಂಥವನೋ ನೀನು, ಮ್ಯಾಲಿಂದ ತೆಳಗೆ ಬಿದ್ದು ಕುಳ್ಳಿ ಜಿಗದು ಇಲ್ಲಿ ಬಂದು ಬಿದ್ದಿ, ನೀ ಎಂಥವನು ನೋಡು, ನಾ ಹೆಂಗದೀನಿ, ಗಟ್ಟಿಮುಟ್ಟು ಅಳಿಗಾಡ್ಲಾರ್ದಂಗದೀನಿ, ನಾ ಅಳಿಗಾಡ್ಲಾರ್ದಂಗದೀನಿ ನೋಡು, ನಾ ಹೆಂಗೆ ಸೀಮಿ ಕಾಯ್ತೀನಿ ಅಂತ. ಆಗ ಮಾವಿನ ಚಿಪ್ಪು ಮನಸ್ಸಿಗೆ ಹಚ್ಕೊಳ್ಳಾರ್ದೆ ಹೇಳುತ್ತು, ಏನಪ್ಪ ನೀ ಗಟ್ಟಿಮುಟ್ಟು ಇರಬಹುದು, ನೀ ಅಲ್ಲೇ ಇರು, ಆದ್ರೆ ನನಗೆ ನಂಬಿಕೆ ಅದ, ನನಗೆ ನಂಬಿಕೆ ಅದ. ಏನು ನಂಬಿಕೆ ಅದಂದ್ರೆ, ಒಂದು ದಿನ ರೈತ ಭೂಮಿಯನ್ನು ಉಳುಮೆ ಮಾಡುತ್ತಾನೆ. ಉಳುಮೆ ಮಾಡಿದಾಗ ನಾನು ಮಣ್ಣಿನೊಳಗೆ ಸೇರ್ತೀನಿ. ಮುಂದೊಂದು ದಿನ ಮಳೆಯನ್ನು ಕೊಡುತ್ತಾನೆ. ಆ ನಂತರದಲ್ಲಿ ಚಿಗುರೊಡೆದು ಸಸಿಯಾಗಿ ಮರವಾಗಿ ನನ್ನ ತಾಯಿಯಂತೆ ನಾನು ಹಣ್ಣು ಕೊಡುತ್ತೀನಿ ಅಂತ ಹೇಳುತ್ತೆ. ನಾನು ಮುಂದೊಂದು ದಿನ ಹಣ್ಣು ಕೊಡುತ್ತೇನೆ.
ಆ ನಂಬಿಕೆ ನನಗದ, ಆ ವಿಶ್ವಾಸ ನನಗದ. ನೀ ಹಿಂಗೆ ಗಟ್ಟಿಮುಟ್ಟಾಗಿ ಕೂಡು. ನೀನು ಬೆಳೆಯುವನಲ್ಲ. ನೀ ಯಾರೋ? ನೀನು ಬೆಳೆಯುವವನಲ್ಲ. ನೀನು ಅಷ್ಟ, ನಾನು ಇಷ್ಟೆಷ್ಟು. ಹೇಗದ? ಆಗ ಅದು ಅಂತೂ ನೋಡ್ತೀನಿ, ನಾನು ಇಲ್ಲೇ ಇರ್ತೀನಿ, ನೀನು ನೋಡ್ತೀನಿ ಅಂತ ಸೀಮಿಗಲ್ಲ. ಆಗ ಚಿಪ್ಪು ಹೇಳುತ್ತು, ನೀ ನೋಡ್ಕೊತ ಇಲ್ಲೇ ಕೂಡು, ನಾ ಬೆಳ್ಕೋತ ಇಲ್ಲೇ ಇರ್ತೀನಿ. ನೋಡು ಮುಂದೊಂದು ದಿನ, ಈಗಲ್ಲ ಮುಂದೊಂದು ದಿನ. ಮುಂದೆ ರೈತ ಬಂದ, ಭೂಮಿ ಉಳುಮೆ ಮಾಡಿದ, ಬೀಜ ನೆಲದಲ್ಲಿ ಸಿಕ್ಕಿತು, ಮಳೆ ಬಂತು, ಭೂಮಿ ಹದ ಆಯಿತು, ಅದಕ್ಕೆ ಹುರುಪು ಬಂತು, ಚಿಗುರೊಡೆಯಿತು, ಸಸಿ ಆಯಿತು, ದಿನದಿಂದ ದಿನಕ್ಕೆ ಬೆಳೀತಾ ಹೋಯ್ತು. ಇದು ನೋಡುತ್ತಿತ್ತಂಗ, ಇವನು ನಿನ್ನೆ ಈಗಿಟ್ಟಿದ್ದಿ ಈಗಿಟ್ಟಾದೆಲ್ಲ. ಅದು ನನ್ನ ಗುಣಧರ್ಮ, ನನ್ನ ನಂಬಿಕೆ ಕಾರಣ. ಅದು ನಾ ಇರೋದು ಹಾಗ, ನಿನ್ನಂಗಲ್ಲ. ಆಮೇಲೆ ಬೆಳೀತು. 4-5 ವರ್ಷದೊಳಗೆ ಹೂವು ಬಿಟ್ಟಿತ್ತು, ಕಾಯಿ ಹಣ್ಣಾಗಲಿಕ್ಕೆ ಪ್ರಾರಂಭ ಆಯ್ತು. ಜಿಗದ ದಂಡಿಗೇನು ಬಿದ್ದಿತ್ತು, ಆ ಸೀಮೆಯ ಬಾಜುಕ ಗಾಡಿ ದಾರಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವ ದಾರಿ. ಬೇಸಿಗೆ ದಿನದೊಳಗೆ ಆ ದಾರಿ ಹಿಡ್ಕೊಂಡು ನಡ್ಕೊಂಡು ಹೋಗೋರೆಲ್ಲ ಬರೋರು, ಆ ಗಿಡದ ಬುಡಕ್ಕೆ ಕೊಡೋರು. ಏನು ನೆರಳ ಅನ್ನೋರು, ಏನು ತಂಪದ ಅನ್ನೋರು. ಹಾಗೆ ಅಲ್ಲೇ ಗಿಡದ ಬುಡಕ್ಕೂ ಒಂದು ಸ್ವಲ್ಪ ವಿಶ್ರಾಂತಿ ತಗೋಬೇಕತ್ತ, ಅಡ್ಡಾಗಿರಬೇಕು. ಕಣ್ಣು ಬಿಡೋದಕ್ಕೂ ಹಣ್ಣು ಕಾಣೋದು. ಹಣ್ಣು ಕಂಡಾಗ ಮೇಲೆ ಹತ್ತಿ ಹಣ್ಣು ತಗೊಂಡಾಗ ಅದು ಬೇಡ ಅಂತಿದ್ದಿಲ್ಲ, ಅವು ತಗೋರಿ ತಿನ್ರಿ, ನಿಮಗಾಗಿ ನಾನು. ಎಷ್ಟು ತ್ಯಾಗಮಯಿ ಗಿಡ. ಆಮೇಲೆ ಹಣ್ಣು ತಗೊಂಡ್ರು, ಹಣ್ಣು ತಿಂದರು, ಹೋದರು. ಇದನ್ನು ನೋಡ್ತಿತ್ತಲ್ಲ ಸೀಮಿಗಲ್ಲ ಸಂಕಟ. ನನ್ನ ಬಲ್ಲಿ ಒಬ್ಬರು ಬರಂಗಿಲ್ಲ, ನನಗೆ ಡುಬ್ಬ ಹಚ್ಚಿ ಸಹಿತ ಕೂಡೋಲ್ರು, ನಿನ್ನ ಬಲ್ಲಿ ಬರ್ತಾರಲ್ಲ. ಆಗ ಅದು ಮರ ಅಂತ ನನ್ನ ಗುಣಧರ್ಮನ ಹಂಗ. ನಾನು ಬಿಸಿಲಾಗ್ಯದ ಅಂತ ಬಂದವರಿಗೆ ನೆರಳ ಕೊಡೋನು, ಹಸು ಆಗ್ಯದ ಅಂದ್ರೆ ಹಣ್ಣು ಕೊಡತಕ್ಕವಳು. ಹಾಗಾಗಿ ಅವರು ನನ್ನ ಅರಸಿ ಬರುತ್ತಾರೆ, ನಿನ್ನಲ್ಲಿ ಬರ್ತಾರೆ. ಆವಾಗ ಅದು ಪಶ್ಚಾತ್ತಾಪ ಪಟ್ಟತಕ್ಕಲ್ಲ ಮರಕ್ಕೆ ಕೇಳುತ್ತು, ಕೈ ಮುಗಿದು ಕೇಳ್ತೀನಿಪ್ಪ, ನನಗೂ ನಿನ್ನಂಗೆ ಆಗೋ ಭಾಗ್ಯ ಕೊಡು. ಏನಾದರೂ ಜಗತ್ತಿಗೆ ನಾನು ಒಳಿತನ್ನ ಮಾಡುವಂಥ ಒಂದು ಯೋಗ ಬರುವಂಗೆ ಏನಾದರೂ ಇದ್ರೆ ಹೇಳು ಅಂದಾಗ ಆ ಮರ ಹೇಳ್ತು, ನೋಡು, ನೀ ಶೀಮ್ಗಲ್ಲ ಅಂತ ಯಮಕಲಿ ಕುಂತಿಯಲ್ಲ, ನೀನು ಸಾಯಿತನ ಶೀಮ್ಗಲ್ಲ ಅಂದ್ರೆ ಮಣ್ಣಾಗುತ್ತಾನ, ನೀ ಶೀಮ್ಗಲ್ಲ. ಆದರೆ ನೀನು ವಿಚಾರ ಮಾಡು, ನಾನು ಒಬ್ಬ ಒಳ್ಳೆಯ ಶಿಲ್ಪಿಯ ಕಣ್ಣಿಗೆ ಬೀಳಬೇಕಲ್ಲ. ಯಾರಾದರೂ ಶಿಲ್ಪಿ ನನ್ನ ನೋಡಿದ್ರೆ ಭಾಳ ಚಲೋ ಆಗ್ತದಂತ ಒಂದು ನಂಬಿಕೆಯಿಂದ ಇರು, ಮುಂದೊಂದು ದಿನ ನಿನಗೂ ನಶೀಬು ತೆರೀತದೆ ಹೇಳುತ್ತು ಮರ. ಕಲ್ಲು ನಂಬಿತು, ಮನಸ್ಸಿನೊಳಗೆ ವಿಚಾರ ಮಾಡುತ್ತು, ಅಂತಪ್ಪ ಆ ಶಿಲ್ಪಿ ಯಾವಾಗ ಬಂದಾನೋ, ಯಾವಾಗ ನನ್ನ ನೋಡ್ಯಾನೋ ಅಂತ ಹಂಬಲಿಸ್ತಿತ್ತು. ಅದೇ ರಸ್ತಾ ಹಿಡ್ಕೊಂಡು ಮುಂದೊಂದು ಊರೊಳಗೆ ವಿಠ್ಠಲನ ಮಂದಿರ ಕಟ್ತಿದ್ರು. ಆ ಮಂದಿರದ ಒಳಗೆ ಎಷ್ಟು ಪ್ರಮಾಣದ ಮೂರ್ತಿ ಮಾಡಿದ್ರೆ ಮಂದಿರದ ಒಳಗೆ ಒಯ್ದು ಕೂಡಿಸ್ಲಾಕ ಬರ್ತದ ಅಂತ ಅಳತಿ ನೋಡೋದಕ್ಕೆ ಶಿಲ್ಪಿಯನ್ನು ಕರ್ಕೊಂಡು ಹೊಂಟಿದ್ರು. ಹೋಗುವಾಗ ಬಂದರು, ಆ ಗಿಡದ ನೆರಳಿಗೆ ಕೂತರು, 2 ಹಣ್ಣು ತಿಂದರು, ಹೋದರು. ಗುಡಿ ನೋಡಿದರು, ಗುಡಿಯೊಳಗಿನ ಏನು ಆಕಾರ ಮೂರ್ತಿದು ಇಷ್ಟ ಪ್ರಮಾಣ ಇರಬೇಕಂದ್ರು. ಹೊಳ್ಳಿ ಬರುವಾಗ ಕಲ್ಲು ನೆದರಿಗೆ ಬಿತ್ತು ಶಿಲ್ಪಿ. ಇಷ್ಟು ದೊಡ್ಡ ಕಲ್ಲು ಯಾಕೆ ಹಾಕಿರೋ ಇಲ್ಲಿ, ಇದು ಭಾಳ ಸುಂದರದ, ಇದು ಮೂರ್ತಿ ಆಗುವಂಥ ಕಲ್ಲು ಅಂತ. ಆಗ ಅಲ್ಲಿರುವಂಥ ಜನ ಎಲ್ಲ ಕೂಡಿ ಆ ಹೊಲದ ಮಾಲೀಕ ರೈತನಿಗೆ ಹೇಳಿ ವಿನಂತಿ ಮಾಡಿ, ಇದು ಮೂರ್ತಿ ಆಗ್ತದಪ್ಪ, ಮತ್ತೊಂದು ಕಲ್ಲು ತಂದು ಹಾಕ್ತೀವಿ, ಈ ಕಲ್ಲು ಕೊಡು ಅಂದಾಗ ಅವ ಒಪ್ಪುಗೊಂಡ. ಈ ಕಲ್ಲು ಒಯ್ದ, ಶಿಲ್ಪಿ ಕಲ್ಲನ್ನು ಕೆತ್ತಿದ, ವಿಠ್ಠಲನ ಮೂರ್ತಿಯನ್ನು ಮಾಡಿದ. ಅದೇ ವಿಠ್ಠಲನ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಅದೇ ದಾರಿಯೊಳಗೆ ಹೋಗುವಾಗ ಆ ಮರವನ್ನು ನೋಡಿ ವಿಠ್ಠಲನ ಮೂರ್ತಿ ಹೇಳುತ್ತದ, ನಿನಗೆ ಕೋಟಿ ಕೋಟಿ ಧನ್ಯವಾದ ಮರವೇ.
ನಿನಗೆ ಕೋಟಿ ಕೋಟಿ ಧನ್ಯವಾದ. ನಿನ್ನ ಆ ಒಂದು ಮಾತು ನನಗೆ ನಂಬಿಕೆ ಬಂತು. ನಾನು ಇವತ್ತು ಬರೇ ಕಲ್ಲಾಗಿ ಹೊರಟಿಲ್ಲ, ಗುಡಿಯೊಳಗೆ ಕುಳಿತುಕೊಂಡು ವಿಠ್ಠಲನಾಗಿ ಜಗತ್ತನ್ನೇ ಸಂರಕ್ಷಣೆ ಮಾಡುವ ಭಾರ ನನ್ನದೇ. ಯಾಕೆ ಹೇಳೋದು ಅಂದ್ರೆ, ಒಂದು ಕಲ್ಲಿಗೆ ಎಂಥ ವೈಶಿಷ್ಟ್ಯತೆ ಬರ್ತದಂದ ಬಳಿಕ ಮಾನವರಾಗಿರುವಂಥ ನಮಗೆ ಬರದೇ ಇರುತ್ತದೆ. ಅಪ್ಪಯ್ಯ ಸ್ವಾಮಿ ಮನುಷ್ಯರು ಹೌದೋ ಅಲ್ಲೋ? ಹೌದಾ? ಅಪ್ಪಯ್ಯ ಸ್ವಾಮಿಗಳು ಮನುಷ್ಯರೇ, ಸಿದ್ಧಾರೂಢರು ಮನುಷ್ಯರೇ, ಮುರುಗೇಂದ್ರಪ್ಪ ಅವರು ಶಿವಯೋಗಿಗಳು ಮನುಷ್ಯರೇ. ಯಾರನ್ನು ನೋಡಿದರು, ಯಾರೇ ಮಹಾತ್ಮರು, ಸಂತರು, ಫಕೀರ ಪೈಗಂಬರರು, ಯೋಗಿಗಳು, ತ್ಯಾಗಿಗಳು, ಅನುಭಾವಿಗಳು, ಏನು ಅನೇಕಾನೇಕ ಸಂತರಾಗಿ ಹೋಗಿದ್ದಾರ, ಅವರೆಲ್ಲರೂ ಮನುಷ್ಯರೇ. ಆದ್ರೆ ಮನುಷ್ಯರು ಅನಿಸ್ಕೊಳ್ಳಾರದೆ ದೇವರು ಅಂತ ಆಗಬೇಕಾದ್ರೆ ಅವರಲ್ಲಿ ಎಂತಹ ನಿಷ್ಠೆ ಇತ್ತು ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗ್ತದೆ. ಅವರಲ್ಲಿ ಎಂತಹ ನಿಷ್ಠ ಇತ್ತಪ್ಪ, ಎಷ್ಟು ಅವರು. ಅದಕ್ಕೆ ಇವತ್ತು ಅವರು ದೇವರಾಗಿ ಕೂತಾರೆ, ದೇವರಾಗಿ ನಿಮ್ಮ ಊರೊಳಗೆ ಅದಾರ. ಯಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಿ ಅವರ ಕೋರಿಕೆಯನ್ನು ಕೇಳಿಕೊಂಡು ಅವರನ್ನು ಕಾಪಾಡುವಂಥ ಜವಾಬ್ದಾರಿಯನ್ನು ಅಪ್ಪಯ್ಯ ಸ್ವಾಮಿ ಹೊತ್ತುಕೊಂಡಿದ್ದಾರೆ. ಇದೆಲ್ಲ ಕಾರಣ ಏನು ಅಂದ್ರೆ ದುಡುಕೋ ಪಡುಕೋ ಎರಡೆಡೆ ಮಾತಾವು. ದುಡುಕೋ ಪಡುಕೋ, ದುಡಿಲಾರ್ದೆ ಬರ್ತದನ. ಯಾವನೋ ಒಬ್ಬ ಹೋಗಿದ್ದಂಥ ರೈತನ ಹೊಲಕ್ಕೆ, ಸಾವುಕಾರನ ಹೊಲಕ್ಕೆ ದುಡಿಲಕ್ಕ ಹೋಗಿ ಗಿಡಕ್ಕೆ ಡುಬ್ಬ ಹಚ್ಚಿಕೊಂತ ನಿದ್ದೆ ಹೊಡೆದಿದ್ದು ಹೊತ್ತು ಮಣಿಗೆ ಬರೋ ಪಗಾರ ಕೊಡ್ರಿ ಅಂದತ್ತ ಗ್ಯಾಬಿಗೆ ಕೊಟ್ಟಿದ್ದಂತ ಸಾವುಕಾರ.